ಏನ್ರಿ ನೀವೇ ಎಂದು ಮಾತಾಡ್ತೀರ ಅಥವಾ ಹೀಗೆ ಸುಮ್ಮನೆ ಇರ್ತೀರಾ? ನಾವು ಸ್ವಲ್ಪ ಹಿಂಗೆ ಸುಮ್ಮನೆ ಇದ್ದರೆ ಇಲ್ಲಿ ಅತ್ತೆ ಅಂತಾರೆ ಗೊತ್ತಾ, ಇಲ್ಲೇ ಎದ್ಬಿಡಿ ಅಂತ ಅಂದರು. ಅದಕ್ಕೆ ಏನ್ರಿ ಬೇಗ ಮಾತಾಡಿ. ಅಯ್ಯೋ, ಏನು ಮಾತಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಕಣೆ. ಪಾಪ ನಮ್ಮ ಅಮ್ಮನ ಮುಖ ನೋಡ್ತಾ ಇದ್ರೆ ನಂಗೆ ಬಿಟ್ಟೋಗೋ ಮನಸ್ಸೇ ಇಲ್ಲ. ಹೌದಾ, ಒಂದು ಕೆಲಸ ಮಾಡಿ, ನೀವು ಬೇಕಾದ್ರೆ ಇಲ್ಲೇ ಇರಿ, ನಾನಂತೂ ಒಂದು ನಿಮಿಷ ಇರೋದಿಲ್ಲ. ಏನಪ್ಪ ಗಂಡ ಹೆಂಡತಿ ಇಬ್ಬರೇ ಏನೋ ಪಿಸಿ ಅಂತಿದ್ದೀರಲ್ಲ, ಅದೇನಂತ ಸ್ವಲ್ಪ ಜೋರಾಗಿ ಹೇಳಿ, ನಾವು ಕೇಳಿಸ್ಕೊಳ್ತೀರಿ. ಅಯ್ಯೋ ಅತ್ತೆ, ಏನಿಲ್ಲ, ಇವ್ರು ಹೀಗೆ ಏನೋ ಹೇಳ್ತಾಯಿದ್ರು ಅದನ್ನೇ ಕೇಳಿಸ್ಕೊತಾ ಇದ್ದೆ. ಅತ್ತೆ, ನಾವು ಬಂದು 15 ದಿವಸ ಆಯಿತು, ಮಾವನ ತಿಥಿ ಕರೆ ಎಲ್ಲ ಮುಗೀತು. ಇನ್ನು ನಾವು ನಮ್ಮ ಮನೆಗೆ ಹೋಗ್ಬೋದಲ್ಲ, ಯಾಕಂದರೆ ಮಕ್ಕಳಿಗೆ ಇನ್ನೇ ಸ್ಕೂಲ್ ಓಪನ್ ಆಗುತ್ತೆ. ಹಾಗಾಗಿ ಹೋಮ್ವರ್ಕ್ ಎಲ್ಲ ಹಾಗೇ ಇದೆ, ಹೋಗಿ ಮಾಡಿಸ್ಬೇಕು. ಹೌದು ಅಮ್ಮ, ನನಗೂ ತುಂಬ ದಿನ ಕೆಲಸದಲ್ಲಿ ರಜೆ ಕೊಡೋಲ್ಲ, ನಿಂಗೆ ಗೊತ್ತು ತಾನೇ. ಹೌದಪ್ಪ, ಎಲ್ಲರಿಗೂ ಅಷ್ಟೇ, ಅವರ ಜವಾಬ್ದಾರಿ ಅವ್ರಿಗಿದ್ದೇ ಇರುತ್ತೆ. ಹಾಗಾದರೆ ನೀವು ಸಪ್ರೇಟಾಗಿರಬೇಕು ಅಂತ ತೀರ್ಮಾನ ಮಾಡಿದ್ದಾಗೋಗಿದೆ ಅಲ್ವಾ? ಅಯ್ಯೋ, ಇದೇನಮ್ಮ ಹೊಸ್ದಾಗಿ ಕೇಳ್ತಿಲ್ಲ, ನಾವು ಇಷ್ಟು ವರ್ಷವೂ ಹಾಗೆ ತಾನೇ ಇರೋದು. ನಿಂಗಿಲ್ಲೇನು ತೊಂದರೆ ಆಗಲ್ಲ ಬಿಡಮ್ಮ, ಯಾಕೆಂದರೆ ತಮ್ಮನಿಂತಿಬ್ಬರು ಇಲ್ಲೇ ಇದ್ದಾರಲ್ಲ, ಹಾಗಾಗಿ ನೀನು ನೋಡ್ಕೊಳ್ಳೋಕ್ಕೆ ನಾವೇ ಇರಬೇಕಂತ ಏನೂ ಇಲ್ವಲ್ಲಮ್ಮ. ಅಯ್ಯೋ ದಡ್ಡ, ನೀವೆಲ್ಲ ಇರಬೇಕಾಗೋದು ನಾನು ನೋಡ್ಕೊಳ್ಳೋಕ್ಕಲ್ಲಪ್ಪ, ನಾನು ನಿಮ್ಮನ್ನ ಕಣ್ತುಂಬ ನೋಡಬೇಕು ಅಂತ ನನಗೆ ಒಂದು ಟೈಮಲ್ಲಿ ತುಂಬ ಆಸೆ ಇರ್ತಾಯಿತ್ತು. ಅದೇನು ಅಂದರೆ ನನ್ನ 3 ಜನ ಮಕ್ಕಳು ನನ್ನ ಕಣ್ಮುಂದೆನೇ ಇರಬೇಕು. ನನ್ನ ದೊಡ್ಡ ಕುಟುಂಬ, ನನ್ನ ಮಕ್ಕಳು, ಸೊಸೆಯಂದಿರು, ನನ್ನ ಮೊಮ್ಮಕ್ಕಳು ಎಲ್ಲರೂ ಒಂದೇ ಕಡೆ ಓಡಾಡ್ಕೊಂಡಿದ್ರೆ ನನ್ನ ಕಣ್ತುಂಬ ನೋಡಬೇಕು ಅನ್ನೋದು. ಆದರೆ ನನ್ನ ಕನಸು ನಿಜ ಆಗಬೇಕಲ್ಲ ಹೇಳು. ಈ ಭಾವನೆ ನಾನು ಒಬ್ಬಳಲ್ಲಿದ್ದರೆ ಆಗಲ್ಲಪ್ಪ, ಎಲ್ಲರೂ ಇಲ್ಲಿದ್ದರೆ ಮಾತ್ರನೇ ಅದಾಗೋದು. ಅದು ನಿಜನೇ ಅಮ್ಮ, ಈ ಥರ ಕನ್ಸು ಕಾಣೋದು ತಪ್ಪಲ್ಲ, ಆದರೆ ಅದನ್ನು ನೆರವೇರ್ಸೋಕ್ಕೆ ನಮ್ಮ ಕೈಯಲ್ಲಿ ಆಗಬೇಕಲ್ಲಮ್ಮ. ಇಲ್ಲೆಲ್ಲ ಒಂದೇ ಕಡೆ ಇದ್ದರೆ ಸುಮ್ಮನೆ ಖರ್ಚು ಕೆಲಸ ಜಾಸ್ತಿ ಆಗುತ್ತಲ್ಲಮ್ಮ. ಅದಕ್ಕೆ ಇವಾಗ ನೋಡು, ನಮ್ಮ ಪಾಡಿಗೆ ನಾವು ಇದ್ದೀವಿ, ಖರ್ಚೆಲ್ಲ ಎಷ್ಟೇ ಬಂದರೂ ನಾವೇ ಹಾಕ್ಕೊತೀವಲ್ಲ. ಇವಾಗ ಒಟ್ಟಿಗೆ ಇದ್ವಿ ಅಂದ್ಕೋ, ನೀನು ಜಾಸ್ತಿ ನಾನು ಕಮ್ಮಿ, ನೀನು ಜಾಸ್ತಿ ಕೆಲಸ ಮಾಡ್ತೀನಿ ನಾನು ಕಡಿಮೆ ಕೆಲಸ ಮಾಡ್ತೀನಿ, ಹೀಗೆ ಸುಮ್ಮನೆ ಜಗಳ. ಇವಾಗ ನೋಡು, ಅದು ಯಾವ ತೊಂದರೆನೂ ಇಲ್ಲ. ಆಯ್ತಪ್ಪ, ನೀವೇನು ಹೇಳ್ತಾ ಇದೆಯಾ, ನಾನು ಅದನ್ನು ನಂಬ್ತೀನಿ. ಸರಿ, ನಿಮಗೇನು ಸರಿ ಅನಿಸುತ್ತಲ್ಲ ಅದನ್ನೇ ಮಾಡಿ. ಆದರೆ ಯಾವಾಗಲೂ ಒಂದು ಸರಿ ಬಂದು ಹೋಗ್ತಾ ಇರಿ, ಆಯಿತಾ? ಅದು ಏನು, ನಾನು ಬದುಕಿರೋವರೆಗೂ. ನಾನು ಹೋದ್ಮೇಲೆ ನಿಮ್ಮನ್ನು ಬನ್ನಿ ಹೋಗಿ ಅಂತ ಹೇಳೋಕ್ಕೆ ಇಲ್ಲಿ ಯಾರೂ ಇರೋದಿಲ್ಲ. ಅಯ್ಯೋ ಅತ್ತೆ, ಅದಕ್ಕೆ ಹಂಗೆ ಮಾತಾಡ್ತೀರಾ? ನಿಮಗೆ ಮೊಮ್ಮಕ್ಕಳನ್ನ ನಮ್ಮನ್ನ ನೋಡಬೇಕು ಅನಿಸಿದಾಗ ಫೋನ್ ಮಾಡಿ, ಬಂದು ಒಂದು 2 ದಿನ ಹೋಗ್ತೀವಿ. ಆಯ್ತಮ್ಮ, ಸರಿ ಹಾಗೆ ಮಾಡಿ. ನಾವೇನು ಬರ್ತೀವಿ ಇದನ್ನ. ಸರಿ ಅದಕ್ಕೆ. ಹಾಂ ಸರಿ ಅಕ್ಕ. ಮಾ ಬರಲಾ? ಆಯಿತು ಮಗನೇ, ಬನ್ನಿರಿ. ಇನ್ನು ಸ್ವಲ್ಪ ಹೊತ್ತಿಲ್ಲೇ ಇದ್ದರೆ ನೀವು ನಿಮ್ಮ ಅಮ್ಮ ಮತ್ತೆ ಕರ್ಕೊಂಡು ಇಲ್ಲೇ ಇದ್ಬಿಡ್ತೀರ. ಬನ್ನಿ. ಅತ್ತೆ, ಅಕ್ಕ ಬಾ ಹೋದ್ರಲ್ಲ, ನಾವು ಬರ್ತೀವಿ. ಓ, ನೀವು ಹೊರಟ್ರಾ ಅಮ್ಮ? ಸರಿ ಅಮ್ಮ. ಇನ್ನೇನಮ್ಮ, ನಾವು ಆವಾಗವಾಗ ಬಂದು ಹೋಗ್ತಾ ಮಾಡ್ತಾ ಇರ್ತೀವಿ, ನೀನು ಒಂದಿನ ಬಂದು ನಮ್ಮ ಮನೇಲಿ ಒಂದು ಸ್ವಲ್ಪ ದಿನ ಇದ್ದು ಹೋಗ್ಬಾರ್ದಾ? ಯಾಕೆ, ನಿನಗೇನು ಒಬ್ಬನೇ ಮಗನೇ ಹೆಂಗೆ? ನಾವಿನ್ನೂ ಇಬ್ಬರು ಇದ್ದೀವಿ, ನೆನಪಿದೆ ತಾನೇ? ಹಾಂ, ಯಾಕಪ್ಪ ನೆನಪಿಲ್ಲ? ನಾನೇನು ಮರ್ತೋಗಿದೆ ಅಂತ ಅಂದ್ಕೊಂಡಿದ್ದೀರಾ? ನಾನು ಬಂದು ಹೋಗೋ ಮಾಡೋ ಬದಲು ನೀವಿಬ್ಬರೇ ಯಾಕೆ ಇಲ್ಲೇ ಇರಬಾರ್ದು? ನಿಮ್ಮ ಅಕ್ಕ ಬಾವ ಹೇಗಿದ್ರು ದೂರ ಹೋಗಿದ್ದಾರೆ ಅಲ್ವಾ, ನೀವಿಬ್ಬರು ಇಲ್ಲೇ ಇದ್ಬಿಡಿ. ಅಯ್ಯಯ್ಯೋ, ಎಲ್ಲಾದರೂ ಉಂಟಾ ಅತ್ತೆ? ಸುಮ್ಮನಿರಿ, ನಾನು ಬೇರೆ ಕೆಲಸ ಸೇರ್ಕೊಂಡಿದ್ದೀನಿ. ಇವಾಗ ಇಲ್ಲಿದ್ದರೆ ಅಷ್ಟೇ, ಕೆಲಸಕ್ಕೆ ಹೋದಂಗೆ ನಾನು. ಬೇಡಪ್ಪ, ಇವಾಗೇನು ನಿಮ್ಮ ತೊಂದರೆ? ನಿಮ್ಮ ನೋಡ್ಕೊಳ್ಳೋಕೆ ಇಬ್ಬರು ಇಲ್ವಾ? ನೋಡಿ, ನಮ್ಮನ್ನ ಮತ್ತೆ ಇಲ್ಲಿರೋ ದಯವಿಟ್ಟು ಹೇಳ್ಬೇಡಿ ಅತ್ತೆ, ನಮ್ಮ ಕೈಲಾಗಲ್ಲ. ಹಂಗೂ ಬೇಕಿದ್ರೆ ನಮ್ಮ ರಜೆ ಸಿಗುತ್ತಲ್ಲ, ಆವಾಗ ಬೇಕಾದ್ರೆ ಬಂದು 1-2 ದಿನ ಎದ್ದು ಹೋಗ್ತೀವಿ, ಆಯಿತಾ? ಹೌದು ಅಮ್ಮ, ಇವ್ರು ಹೇಳ್ತಾರೆ ಸರಿಯಾಗಿ ಇದೆ, ಕೆಲಸಕ್ಕೆ ರಜೆ ಬೇರೆ ಕೊಡಲ್ಲ, ಹಾಗಾಗಿ ನಾವಿಲ್ಲೇ ಉಳ್ಕೊಳ್ಳೋ ಮಾತು ದೂರ. ಬೇಕಾದ್ರೆ ಆವಾಗ ಬರ್ತಾ ಇರ್ತೀವಲ್ಲ, ಸಾಕು ಬಿಡು. ಆಯ್ತಪ್ಪ, ನಾನು ಇದಕ್ಕೆ ಮೇಲೆ ಏನೂ ಹೇಳೋಕ್ಕಾಗೋದಿಲ್ಲ. ನಿಮಗೇನು ಅನುಕೂಲ ಬರುತ್ತಲ್ಲ ಹಾಗೆ ಮಾಡಿ. ಸರಿ, ಬರ್ತೀವಿ ನಾವು. ರೀ ನಡೀರಿ. ಹಾಂ,
ಕೂಡು ಕುಟುಂಬ ಅನ್ನೋದು ಬರೀ ಮಾತಲ್ಲಷ್ಟೇ ಆಗೋಯ್ತು. ನನ್ನ ಕನಸು ಕೊನೆಗೂ ಕನಸಾಗೇ ಉಳಿತು. ನಾನು ಯಾರಿಗೇನು ಅನ್ಯಾಯ ಮಾಡಿದ್ನು, ಈಗ ನನ್ನ ಕರ್ಮ ಈಗ ಕಾಡ್ತಾ ಇದೆ ನನಗೆ. ಅಮ್ಮ, ಅವರು ಇಲ್ಲಿರೋದು ನಂಗೆ ಗೊತ್ತಿದ್ಮೇಲೆ ಯಾಕಮ್ಮ ಇರೋಕ್ಕೆ ಬಲವಂತ ಮಾಡ್ತೀಯಾ? ಹಾಂ, ಸುಮ್ಮನೆ ನೀನು ಬಲವಂತ ಮಾಡ್ತೀಯಾ, ಅವ್ರು ಒಪ್ಕೊಳ್ಳಲ್ಲ, ಮತ್ತೆ ನೀನು ಕೊರಗ್ತಾ ಕೂರ್ತೀಯ. ಯಾಕಮ್ಮ ನಿನಗೆ ನನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ವಾ? ಅಯ್ಯೋ ಮಗನೇ, ಹಂಗಲ್ಲಪ್ಪ. ಎಲ್ಲರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಆಸೆ ಇತ್ತಷ್ಟೇ. ಹೋಗಲಿ ಬಿಡು, ಇನ್ನು ಮುಂದೆ ಅದನ್ನು ಹೇಳಲ್ಲ. ಅಮ್ಮ, ನಾನು ಚೆನ್ನಾಗಿ ನೋಡ್ಕೊತೀನಿ ಅಮ್ಮ. ನಿನ್ಗೇನು ನೋವಾಗ್ದಿರೋಗೆ ನೋಡ್ಕೋತೀನಿ ಆಯಿತಾ? ನೀನು ಅವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಡು. ಇವಾಗ ನೋಡು ನೀನು ಹೇಗಾಗ್ಬಿಟ್ಟಿದ್ಯಾ ಅಂತ. ಅಪ್ಪನೂ ಇಲ್ಲ, ನೀನು ಇಲ್ಲದೆ ಹೋದರೆ ನಮ್ಗೆ ಯಾರಮ್ಮ ಆಸರೆ ಹೇಳು? ಅತ್ತೆ ನೋಡಿ, ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಕೊರಗಬೇಡಿ ಆಯಿತಾ? ನಿಮ್ಗೆ ಏನೇ ತಿಂಡಿ ಬೇಕಾಗುತ್ತೆ ನನ್ನ ಕೇಳಿ, ನನಗೆ ಮಾಡೋಕ್ಕೆ ಬರದೇ ಹೋದರೂ ಕಲ್ತ್ಕೊಂಡು ಮಾಡಿಕೊಡ್ತೀನಿ, ಸರಿನಾ? ಆಯ್ತಮ್ಮ, ಹಾಗೆ ಆಗಲಿ. ಇನ್ನು ಮುಂದೆ ನಾನು ಯಾವುದೂ ಕೊರಗಿಟ್ಕೊಳ್ಳಲ್ಲ, ಸರಿನಾ? ಖುಷಿಯಾಗಿ ಇರೋಷ್ಟು ದಿನವೂ ನಿನ್ನ ಜೊತೆ ಕಳೆದ್ಬಿಡ್ತೀನಿ. ಸರಿಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಸರಿಪ್ಪ, ಹೋಗ್ಬಾ. ಅತ್ತೆ ಎದ್ದೇಳಿ, ನೀವು ನಿನ್ನೆಯಿಂದ ಏನು ಊಟ ಮಾಡಿಲ್ಲ, ಒಂದು ಲೋಟ ಜ್ಯೂಸ್ ಕುಡಿದಂತೆ, ಎದ್ದೇಳಿ ಮೇಲೆ. ಅಲ್ಲ, ಇದು ಬೆಳಗ್ಗೆ ಹೋದರು ಸಂಜೆ ಬರ್ತಾ ಇದ್ರಲ್ಲ, ಡಾಕ್ಟ್ರ್ ಏನಾದರೂ ಅಯ್ಯೋ ಇದ್ಯಾಕೆ ಪವಿತ್ರ ಹಿಂಗೆ ತಲೆ ಬಗ್ಸ್ಕೊಂಡ್ಬಿಟ್ಟಿಯಲ್ಲ? ಹೋಗ್ಲಿ ಬಿಡು, ಮಕ್ಳಾಕೋಕ್ಕೆ ಇನ್ನೂ ಟೈಮ್ ಬಂದಿಲ್ಲ ಅನ್ಕೊಳ್ಳೋಣ. ಇವಾಗೇನು ಭಾರಿ ವಯಸ್ಸಾಗುತ್ತಾ? ಇಲ್ಲ ತಾನೇ, ಅದ್ಯಾಕಂಗೆ ಆಡ್ತೀಯಾ? ನೋಡು, ನೀನೇನು ಚಿಂತೆ ಮಾಡಬೇಡ, ನಾನು ನನ್ನ ಮಗನ ಹೇಳ್ಕೊತೀನಿ, ಅವ್ನು ನಿಂಗೇನು ಭಯಲ್ಲ. ನಿಮ್ಮ ಅಪ್ಪ ಹೋಗ್ಬೇಕದು ನಾನು ಹೇಳ್ಕೊತೀನಿ. ಈ ಹಾಸ್ಪಿಟ್ಲ್ ಆದರೆ ನೀವು ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ, ಸರಿನಾ? ನೀನು ಬೇಜಾರು ಮಾಡ್ಕೋಬೇಡ, ಸುಮ್ಮನಿರು. ಅಯ್ಯೋ ಅಮ್ಮ, ಅವಳು ಬೇಜಾರಾದ ತಲೆ ಬಗ್ಸಿಲ್ಲ, ನಾಚಿಕೆಯಿಂದ ತಲೆ ಬಗ್ಸವಳೆ. ನಾಚಿಕೆ ಯಾಕೋ? ಅಂಥದ್ದೇನಾಯ್ತು ಇವಾಗ? ಅತ್ತೆ ಅದು ನಾನೀಗ ತಾಯಿ ಆಗ್ತಿದ್ದೀನಿ ಅತ್ತೆ. ಎಂಥ ಮಾತು ಹೇಳ್ದು, ಎಷ್ಟು ಖುಷಿ ಪಡೋಂಥ ವಿಷಯ ಪವಿತ್ರ, ನಿಜಾನಮ್ಮ? ಹೌದು ಅತ್ತೆ, ಡಾಕ್ಟ್ರ್ ಬಳಿ ಮಾತು ಕೇಳಿ ನನಗಂತೂ ಆಕಾಶ ಭೂಮಿ ಎರಡೂ ಒಂದಾದಂಗೆ ಆಗೋಯ್ತು. ಅಷ್ಟು ಖುಷಿ ಆಯಿತು. ಅಯ್ಯೋ, ಎಂಥ ಒಳ್ಳೆ ಸುದ್ದಿ ಹೇಳಿದ್ರಿ. ನಾನು ಈಗಲೇ ಹೋಗ್ಬಿಟ್ಟು ಸಿಹಿ ಅಡುಗೆ ಮಾಡ್ತೀನಿ, ಸರಿನಾ? ನೋಡು, ಇನ್ನು ಮುಂದೆ ಏನು ಕೆಲಸ ಮಾಡೋಕ್ಕೋಬೇಡ, ನಿನ್ನ ಕೈಲಿ ಎಷ್ಟಾಗುತ್ತಲ್ಲ ಅಷ್ಟೇ ಮಾಡು, ಮಿಕ್ಕಿದೆಲ್ಲ ಕೆಲಸ ನಾನು ಮಾಡ್ತೀನಿ, ಸರಿನಾ? ಅಯ್ಯೋ ಅತ್ತೆ, ಪರವಾಗಿಲ್ಲ, ಡಾಕ್ಟ್ರ್ ಹೇಳಿದರೆ ನೀವು ನಾರ್ಮಲಾಗಿರ್ಬೋದು, ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿ ಅಂತ. ಕೆಲಸ ಮಾಡೋಕ್ಕೆ ನನಗೇನು ತೊಂದರೆ ಇಲ್ಲ ಅತ್ತೆ. ಅದೆಲ್ಲ ಏನೇ ಇರಲಿ, ಸ್ವಲ್ಪ ದಿನ ಸ್ವಲ್ಪ ಹುಷಾರಾಗಿರು, ಆಯ್ತಮ್ಮ? ಇರು, ನಾನು ಮೊದಲು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಬರ್ತೀನಿ. ಜೋಪಾನ ಒಳಗಡೆ ಹೋಗು, ಲೋ ಮಗ್ನೆ, ಜೋಪಾನ ಕಣ. ನೋಡಿದ್ರ ಅತ್ತೆ ಖುಷಿನ? ಪಾಪ, ಇಷ್ಟು ಖುಷಿ ಪಡೋ ವಿಷಯನ ಅತ್ತೆ ನಮ್ಮ ಹತ್ರ ಇಷ್ಟು ದಿನ ಹೇಳ್ಕೊಂಡೇ ಇರಲಿಲ್ಲಲ್ಲ. ನಿಮಗೆ ಗೊತ್ತಾ ಒಂದು ಟೈಮಲ್ಲಿ ನಂಗೆ ಎಷ್ಟು ಭಯ ಆಗಿತ್ತು ಅಂತ. ಒಂದು ವೇಳೆ ನನ್ನ ಮಕ್ಕಳಾಗದೆ ಹೋದರೆ ಅತ್ತೆ ಎಲ್ಲಿ ನಿಮ್ಗೆ ಇನ್ನೇನು ಮದುವೆ ಮಾಡ್ತಾರೋ ಅಂತ ಹೆದರೇ ಬಿಟ್ಟಿದ್ದೆ, ಗೊತ್ತಾ? ಹೌದಾ? ಈ ಐಡಿಯಾ ಚೆನ್ನಾಗಿತ್ತಲ್ಲ. ಅಯ್ಯೋ, ನಮ್ಮ ಅಮ್ಮಂಗೆ ಗೊತ್ತಿತ್ತೋ ಇಲ್ಲೋ. ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ ನಾನು. ನೋಡಿದ್ರೆ ನೀವು, ನಿಮಗೆ ತಮಾಷೆ, ಆದರೆ ನನಗೆ ಎಷ್ಟು ಹೆದರಿಕೆ ಆಗುತ್ತೆ ಗೊತ್ತಾ? ಅಯ್ಯೋ ದಡ್ಡಿ, ನಮ್ಮಮ್ಮ ಕೆಟ್ಟೋರು ಇರ್ಬೋದು, ಆದರೆ ಅಷ್ಟೊಂದು ಕೆಟ್ಟೋರಲ್ಲ. ಸರಿ, ಇನ್ಮೇಲೆ ಸ್ವಲ್ಪ ಜೋಪಾನಾಗಿರು, ಆಯಿತಾ? ರೀ, ನಾನು ವಿಷಯನ ಮೊದಲು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿ ಬರ್ತೀನಿ. ಸರಿ, ಹೋಗು, ನಾನು ಸ್ವಲ್ಪ ಕೆಲಸದ ಹೋಗಿ ಬರ್ತೀನಿ. ನೋಡ್ದಮ್ಮ ಜಯ್ಯ, ನಿನ್ನ ಮನೆ ಹೇಗಿದೆ ಅಂತ? ಮಾವ, ಈ ಮನೆ ಕಟ್ಟೋಕ್ಕೆ ನೀವೇ ತಾನೇ ಕಾರಣ. ಅಯ್ಯೋ ದೇವ್ರೆ, ನೀನು ಸಂಪಾದನೆ ಮಾಡಿ ದುಡ್ಡಲ್ಲಿ ನೀನು ಮನೆ ಕಟ್ಕೊಂಡ್ರೆ ನನ್ನ ಕೆಲಸ ಏನಮ್ಮ ಬಂತು? ನನ್ನ ಬೆನ್ನಿಂದೆ ನೀವು ನೆರಳು ನಿಂತ್ಕೊಳ್ದೆ ಹೋಗಿದ್ರೆ ನನ್ನ ಕೈ ಇಷ್ಟೆಲ್ಲ ಮಾಡೋಕ್ಕಾಗ್ತೈತೆ ಮಾವ, ಹೇಳಿ? ಆಯ್ತಾಯ್ತು, ಅದೆಲ್ಲ ಬಿಡಿ. ಇವಾಗ ಈ ಮನೆ ಕಟ್ಟಿದಾದ್ಮೇಲೆ ಮುಖ್ಯ ಒಂದು ಕೆಲಸ ಮಾಡಬೇಕು, ನೆನಪಿದೆಯಾ? ಮುಖ್ಯವಾಗಿರೋ ಕೆಲಸನ? ಏನಪ್ಪ ಅಂಥದ್ದು? ಅದೇ ನನಗೂ ಅರ್ಥ ಆಗಿಲ್ಲ. ಏನು ತಾತ ನೀವು ಇಂಥ ಇಂಪಾರ್ಟೆಂಟ್ ಆಗಿರೋ ವಿಷಯನೇ ಮರ್ತೋಗ್ಬಿಟ್ರಲ್ಲ, ಹೇಗೆ ಅಂತ? ಇಂಪಾರ್ಟೆಂಟಾ? ನನಗೆ ಗೊತ್ತಾಗಿಲ್ಲ ಕಣ, ಅದೇನಂತ ನೀನೇ ಹೇಳ್ಬಿಡು. ಇನ್ನೇನು, ನನ್ನ ಮದುವೆ. ಅಯ್ಯೋ ಹೌದಪ್ಪ, ತುಂಬ ಇಂಪಾರ್ಟೆಂಟು.
ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಅಯ್ಯೋ ತಾತ, ಆಮೇಲೆ ಅಂತ ಹೋದ್ರೆ ನನಗೆ ವಯಸ್ಸಾಗ್ಬಿಡುತ್ತೆ ಅಷ್ಟೇ. ಅಯ್ಯೋ ಸ್ವಲ್ಪ ಸುಮ್ಮನಿರ್ತೀರಾ? ತಾತ ಹತ್ರ ಹಂಗೆಲ್ಲ ಮಾತಾಡ್ತಾರಾ? ಇರ್ಲಿ ಬಿಡಮ್ಮ, ತಾತ ಮೊಮ್ಮಗಂದು ಏನೋ ವಿಷಯ ಇದ್ದೇ ಇರುತ್ತೆ. ಜಯ ಅಂದಂಗೆ ನನಗೊಂದು ಯೋಚನೆ ಬರ್ತಾ ಇದೆ, ಅದನ್ನು ನೀನು ಯೋಚನೆ ಮಾಡು, ಸರಿನಾ ಏನು ಅಂತ. ಏನಂತ ಹೇಳಿ ಮಾವ? ಅದೇನಂದರೆ, ಈ ಮನೆ ಗೃಹ ಪ್ರವೇಶ ಆಗೋ ಟೈಮಲ್ಲೇ ಇವರಿಬ್ರಿಗೂ ಮದುವೆ ಮಾಡಿಬಿಟ್ರೆ ಹೇಗಿದ್ರು 2 ಖರ್ಚು ಒಟ್ಟಿಗೆ ಮುಗ್ದೋಗುತ್ತೆ. ಏನಂತೀಯಮ್ಮ? ಹೌದು ಮಾವ, ನೀವು ಹೇಳ್ತಾ ಇರೋದು ಸರಿಯಾಗೇ ಇದೆ. ನಿಮ್ಗೇನು ಅನ್ಸುತ್ತಲ್ಲ ಹಾಗೆ ಮಾಡಿ. ನೋಡು ಮಗಳೇ, ತಾತ ಹೇಳಿದ್ದು ಕೇಳಿಸ್ಕೊಂಡೆ ಅಲ್ಲ? ಹ್ಞೂ ನೋಡು, ಮದುವೆ ಆಗಿ ಹೋಗ್ತಾ ಇದೆಯಾ, ಅಲ್ಲಿ ಹೇಗಿರಬೇಕು ಅಂತ ಗೊತ್ತು ತಾನೇ? ಗಂಡನ ಮನೆಯಲ್ಲಿ ಏನೇ ಕಷ್ಟ ಸುಖ ಆಗಲಿ ಇನ್ನೊಬ್ಬರ ಕಿವಿಗೆ ಯಾವತ್ತೂ ಹೇಳಬಾರ್ದು. ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳ್ತಾರಲ್ಲ, ಅದು ಯಾವಾಗ ಒಂದು ಟೈಮಲ್ಲಿರಲಿ. ಅರ್ಥ ಆಯ್ತಲ್ಲ? ಅಮ್ಮ, ನಾನು ನಿನ್ನ ನೋಡ್ತಾ ಬೆಳೆದೋಳಮ್ಮ, ನನಗೆ ಗೊತ್ತು ಹೇಗಿರಬೇಕು ಅಂತ. ನೀನು ಅವಳಿಗೆಲ್ಲ ಏನು ಹೇಳೋದು ಬೇಕಾಗಿಲ್ಲಮ್ಮ, ನನ್ನ ಮೊಮ್ಮಗಳಿಗೆ ಎಲ್ಲ ಅರ್ಥ ಆಗುತ್ತೆ. ಅಪ್ಪ, ಸದ್ಯಕ್ಕೆ ಹೇಗೋ ನನ್ನ ಮದುವೆ ಆಯ್ತಲ್ಲ, ಅಂತೂ ನಮ್ಮ ಸ್ಟೋರಿಗೆ ಒಂದು ಹ್ಯಾಪಿ ಎಂಡಿಂಗ್ ಆಯಿತು ಅಲ್ವಾ ತಾತ? ಹೌದಪ್ಪ ಮೊಮ್ಮಗನೇ. ನಮಸ್ತೆ ಎಲ್ಲರಿಗೂ. ನಾನು ನಮ್ಮ ಸಂಸಾರ ಅನ್ನೋ ಕಥೆನ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಈ ಸ್ಟೋರಿ ಬರ್ತಾ ಪ್ರೆಸೆಂಟ್ಗೆ ಬಂದುಬಿಟ್ಟಿದೆ. ಹಾಗಾಗಿ ಇನ್ನು ಮುಂದೆ ಸಾಕು ಅಂತ ಅನಿಸಿದೆ, ಅದಕ್ಕೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಾನು ಇದೇ ಚಾನಲಲ್ಲಿ ಇನ್ನೂ ಸ್ಟೋರಿ ಬರ್ತಾ ಇದೆಯಲ್ಲ, ವಿಧಿ ಆಟ ಅಂತ, ಅದನ್ನು ಹೀಗೆ ನೋಡಿ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಮತ್ತೆ ಇದರಲ್ಲಿ ಕತೆ ಮಾಡಿ ಹಾಕ್ತೀನಿ. ಆದರೆ ಇಷ್ಟೊಂದು ಲಾಂಗ್ ಮಾಡಲ್ಲ, ಒಂದು 15 ಎಪಿಸೋಡ್ ಅಷ್ಟೇ ಮಾಡಿ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಷಯ ಇದೆ, ನಮ್ಮ ಸಂಸಾರ ಅನ್ನೋ ಕಥೆಯಲ್ಲಿ ನಂದೊಂದು ಪಾತ್ರ ಇದೆ. ಆ ಪಾತ್ರ ಯಾವುದು ಅಂತ ನೀವು ಕಂಡುಹಿಡಿತೀರಾ? ಮತ್ತೆ ಕಂಡಿದ್ರೆ ನಮಗೇನು ಕೊಡ್ತಾರೆ ಅಂತ ಕೇಳಬೇಡಿ, ಸುಮ್ಮನೆ ಹಾಗೆ ಕೇಳಿದೆ ಅಷ್ಟೇ. ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ. ನನಗೆ ಹೀಗೆ ಸಪೋರ್ಟ್ ಮಾಡಿ, ನನ್ನ ಎಲ್ಲ ವಿಡಿಯೋಸು ನೋಡಿ. ಥ್ಯಾಂಕ್ ಯು.